ಶ್ರಾವಣ ಮಾಸದಲ್ಲಿ ಬರುವಂಥ ಮೊದಲ ಹಬ್ಬ ನಾಗರ ಪಂಚಮಿಯಾಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ನಾಗನಕಟ್ಟೆಯಲ್ಲಿ ಯಾವ ರೀತಿಯಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನಾಗನಿಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶ್ರಾವಣ ಮಾಸದಲ್ಲಿ ಬರುವಂಥ ಮೊದಲ ಹಬ್ಬ ನಾಗರ ಪಂಚಮಿಯಾಗಿದೆ. ಹಾಗಾದರೆ ಬನ್ನಿ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ದೇವಾಲಯದ ಒಳಗಿದ್ದೇವೆ, ನೀವು ನೋಡ್ತಾ ಇರ್ಬೋದು, ಭಕ್ತಾದಿಗಳೆಲ್ಲ ಇದ್ದಾರೆ. ಹಾಗಾದರೆ ನಾಗನಕಟ್ಟೆಯಲ್ಲಿ ಯಾವ ರೀತಿಯಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನಾಗನಿಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾಗರ ಪಂಚಮಿಯಾದಂಥ ಇಂದು ಪುಣ್ಯ ದಿನವಾದಂಥ ಇಂದು ಭಕ್ತಾದಿಗಳೆಲ್ಲ ನಾಗನ ಗುಡಿಯತ್ತ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದಲ್ಲದೆ ನಾಗನಿಗೆ ವಿಶೇಷವಾಗಿ ಸಿಯಾಳ ಅಭಿಷೇಕ ಆಗಿರ್ಬೋದು, ತಂಬಿಲ ಸೇವೆ ಆಗಿರ್ಬೋದು, ಇವೆಲ್ಲಗಳನ್ನು ಮಾಡ್ತಾ ಇದ್ದಾರೆ. ಪುತ್ತೂರಿನವರಲ್ಲದೆ ಪರವೂರಿನ ಭಕ್ತರು ಕೂಡ ಇಲ್ಲಿ ಬಂದು ನಾಗನಿಗೆ ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ ನೋಡ್ಕೊಬರೋಣ ಯಾವ ರೀತಿಯಾಗಿ ಸೇವೆಗಳೆಲ್ಲ ನಡೀತಾ ಇದೆ ಅಂತ. ದೇವಸ್ಥಾನದ ನಾಗನ ಗುಡಿಯಲ್ಲಿ ನಾವು ಇವತ್ತಿದ್ದೇವೆ. ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂದೆ ಎಷ್ಟು ಭಕ್ತಾದಿಗಳೆಲ್ಲರೂ ಸೇರಿದ್ದಾರೆ ಅಂತ. ಬಹಳಷ್ಟು ಭಕ್ತಾದಿಗಳಲ್ಲಿ ಇದ್ದಾರೆ. ಹಾಗಾದರೆ ಬನ್ನಿ, ಪ್ರಧಾನ ಅರ್ಚಕರಲ್ಲಿ ಮಾತಾಡಿ ನಾಗರ ಪಂಚಮಿಯ ವಿಶೇಷತೆಯನ್ನು ತಿಳ್ಕೊಂಡು ಬರೋಣ ಬನ್ನಿ. ನಾಗನ ಗುಡಿಯ ಪ್ರಧಾನ ಅರ್ಚಕರಾದಂಥ ವಸಂತ ಕೆದಿಲಾಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಾಗರ ಪಂಚಮಿಯ ವಿಶೇಷತೆ ಬಗ್ಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಷಡಾರ್ಣಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದ್ವೇ ಮಯೂರವಾಹನಂ ರುದ್ರಸ್ಯ ಸೂನುಂ ಸುರಯೂತನಾಥಂ ಗುಹಂ ಸದಾ ಶರಣಂ ಪ್ರಪದ್ಯೆ ಸುಬ್ರಹ್ಮಣ್ಯಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸಹಸ್ರಶೀರ್ಷಂ ಜಗದೇ ಕುಂಡಲಂ ಪೀತಾಂಬರಂ ಧೂಮ್ರ ಸಹಸ್ರಲೋಚನಂ ಉದಾರವೀರ್ಯಂ ವಿಷದಂಷ್ಟಕಾನಮಾಮಿ ಅನಂತಂ ಭುವನೇಕನಾಥಂ ಅಷ್ಟಕುಲ ನಾಗಂತರ್ಯಾಮಿ ಸಂಕರ್ಷಮ ಪರಮಾತ್ಮನೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿವಸ ನಾಗರ ಪಂಚಮಿ ನಾವು ಆಚರಣೆ ಮಾಡಿಕೊಂಡು ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಮೂಲ ನಾಗನಿಗೆ ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ, ಬೊಂಡಾಭಿಷೇಕ, ಅದೇ ರೀತಿಯಾಗಿ ಆ ತಂಬಿಲ ಸೇವೆಯನ್ನು ಕೊಟ್ಟು ಆ ದೇವರನ್ನು ಸಂತೋಷಗೊಳಿಸಿ ನಾವು ನಂಬಿಕೊಂಡು ಬರತಕ್ಕಂತಹ ಪರಿವಾರ ದೇವತೆ ಆಗಿರತಕ್ಕಂಥ ನಾಗದೇವನಿಗೂ ಕೂಡ ವಿಶೇಷವಾಗಿ ಭಕ್ತಾಭಿಮಾನಿಗಳಿಂದ ಬರತಕ್ಕಂತಹ ಎಳ್ನೀರ ಅಭಿಷೇಕ, ಹಾಲಿನ ಅಭಿಷೇಕ, ಹಾಗೆ ಆ ಮಧ್ಯಾಹ್ನ ಕಾಲಕ್ಕೆ ತಂಬಿಲ ಸೇವೆ ಕೊಟ್ಟು ಸಂಧ್ಯಾ ಕಾಲದಲ್ಲಿ ಆಶ್ಲೇಷ ಬಲಿ ಸೇವೆಯನ್ನು ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಅನೇಕ ಪುತ್ತೂರಿನ ಆ ಬಂಧು ಬಾಂಧವರೆಲ್ಲ ಬಂದು, ಹಾಗೆ ಅನೇಕ ಬೇರೆ ಬೇರೆ ಊರಿನಲ್ಲಿ ವಾಸ ಮಾಡಿದ್ದವರು ಕೂಡ ಇವತ್ತಿನ ದಿವಸ ಬಂದು ನಾಗನಿಗೆ ಹಾಲಾಭಿಷೇಕವನ್ನೆಲ್ಲ ಕೊಟ್ಟಿದ್ದಾರೆ. ವಿಶೇಷವಾಗಿ ಕಲಿಯುಗದಲ್ಲಿ ಮನುಷ್ಯನು ಅನೇಕ ವಿಧ ಇರತಕ್ಕಂತಹ ಪಾಪಕರ್ಮ ಮಾಡ್ತಾನೆ. ನಾಗನಿಗೆ ಹಿಂಸೆ ಮಾಡೋದು, ನಾಗ ಉಲ್ಲಂಘನ ಮಾಡೋದು, ನಾಗೋಸ್ತೀಲನ, ನಾಗನ ಹಲ್ಲನ್ನು ತೆಗೆದು ಅದನ್ನು ಮಾರುವುದು, ನಾಗಬಂಧನ, ನಾಗನನ್ನು ಬಂಧನ ಮಾಡುವುದು, ಅದನ್ನು ಸಾಕುವರಿಗೆ ಕೊಡುವುದು, ನಾಗ ವಿಷ ಸಂಗ್ರಹಣ, ನಾಗನ ವಿಷವನ್ನು ಸಂಗ್ರಹಣ ಮಾಡಿ ಅದನ್ನು ಮಾರುವುದು, ವಲ್ಮೀಕಚ್ಛೇದನ, ನಾಗ ವಾಸ ಮಾಡತಕ್ಕಂತಹ ಆ ಹುತ್ತವನ್ನು ಅಗೆದು ಆ ಸ್ಥಳದಲ್ಲಿ ಮನೆ ನಿರ್ಮಾಣ, ಕಟ್ಟಡ ನಿರ್ಮಾಣ ಮಾಡುವುದು, ಇದೆಲ್ಲ ದೋಷಕ್ಕೆ ಕಾರಣ ಆಗ್ತದೆ. ಇಂತಹ ದೋಷ ಎಲ್ಲ ಪರಿಹಾರ ಆಗಬೇಕು ಅಂತಾದರೆ ವಿಶೇಷವಾಗಿ ನಾಗರ ಪಂಚಮಿ ದಿವಸ ನಾವು ನಾಗದೇವರಿಗೆ ಆ ಸುಪ್ರೀತಿಗೋಸ್ಕರ ಎಲ್ಲ ಸೇವೆ,
ಹಾಲಿನ ಅಭಿಷೇಕವನ್ನೆಲ್ಲ ಕೊಟ್ಟು ನಾಗದೇವರಿಗೆ ತಂಪನ್ನು ಕೊಟ್ಟು ಆ ದೇವರು ಏನು ಕೋಪಗೊಂಡಿದ್ದಾರೆ ಅದನ್ನೆಲ್ಲ ಶಮನ ಮಾಡಿದರೆ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆ ನಾಗರ ಪಂಚಮಿ ದಿವಸ ಪುತ್ತೂರಿನ ಎಲ್ಲ ಆಸುಪಾಸಿನವರೆಲ್ಲ ಬಂದು ತಮ್ಮ ತಮ್ಮ ಮನೆಗಳಲ್ಲಿ ಕೂಡ ನಾಗರನ್ನು ನಂಬಿಕೊಂಡಿದ್ದಾರೆ. ಅವರಿಗೂ ಕೂಡ ಆ ಅಭಿಷೇಕಾದಿಗಳನ್ನು ಕೊಟ್ಟು ಸೀಮಾಧಿಪತಿ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಭಿಷೇಕವನ್ನು ಕೊಟ್ಟು ಆ ದೇವರನ್ನು ಸಂತೋಷಗೊಳಿಸಿದ್ದಾರೆ. ಸಂಧ್ಯಾಕಾಲದಲ್ಲಿ ಆಶ್ಲೇಷ ಬಲಿಮುತ್ತಮಂ, ನಾಗದೇವರಿಗೆ ಬಹಳ ಪ್ರೀತಿ ಆಶ್ಲೇಷ ಬಲಿ. ಅಂತಹ ಆಶ್ಲೇಷ ಬಲಿಯನ್ನು ಕೊಟ್ಟರೆ ಅರ್ಥ ಸಮೃದ್ಧಿ, ಸಂಪತ್ತು ಅಭಿವೃದ್ಧಿ ಆಗ್ತದೆ. ಸಂತಾನ ಪ್ರಾಪ್ತಿ, ಯಾರಿಗೆ ಸಂತಾನ ಇಲ್ಲ ಅವರಿಗೆಲ್ಲ ಸಂತಾನ ಪ್ರಾಪ್ತಿ ಆಗ್ತದೆ. ಅದೇ ರೀತಿಯಾಗಿ ದಾರಿದ್ರ್ಯ ನಿವೃತ್ತಿಶ್ಚ, ಬರತಕ್ಕಂಥ ದಾರಿದ್ರ್ಯ ಎಲ್ಲ ಪರಿಹಾರ ಆಗಿ ಧನಧಾನ್ಯ ವಸ್ತು ವಾಹನಾದಿ ಸಂಪತ್ತುಗಳು ಆ ನಾಗದೇವರು ನಮಗೆ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರ. ಅಂತಹ ಆಶ್ಲೇಷ ಬಲಿಮುತ್ತಮಂ, ನಾಗದೇವರಿಗೆ ಉತ್ತಮ ಸೇವೆ ಇರತಕ್ಕಂಥ ಆಶ್ಲೇಷ ಬಲಿ ಸಂಧ್ಯಾಕಾಲದಲ್ಲಿ ನಡೆಯಲಿಕ್ಕಿದೆ. ಅದರಿಂದ ಕೂಡ ನಾಗದೇವರು ಸುಪ್ರೀತರಾಗಿ ಊರಿಗೆ ಕ್ಷೇಮ ಕೊಟ್ಟು ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳನ್ನೆಲ್ಲ ಸಮೃದ್ಧಿ ಮಾಡಿ ಪೃಥ್ವಿ ಸಸ್ಯಶಾಲಿನಿ, ಭೂಮಿಯು ಸಸ್ಯಶಾಲಿನಿಯಾಗಿ ಬೆಳೆಯುವಾಗ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರ. ಹಾಗೆಯೇ ಮುಂದಕ್ಕೆ ಪುತ್ತೂರು ಸೀಮಾಧಿಪತಿಯ ಸನ್ನಿಧಾನದಲ್ಲಿ ಕಂಬಳ ಉತ್ಸವ, ಅದು ಕೂಡ ನಿರ್ವಿಘ್ನವಾಗಿ ಆಗಬೇಕು ಅಂತಾದರೆ ವಿಶೇಷವಾಗಿ ಭೂಧರ, ಭೂಮಿಯನ್ನು ಧರಿಸಿಕೊಂಡಿರತಕ್ಕಂಥ ನಾಗದೇವರ ಅನುಗ್ರಹ ಆಗಬೇಕು. ಆ ಕಂಬಳ ಕ್ರೀಡೆಯು ಕೂಡ ಉತ್ತಮ ರೀತಿಯಲ್ಲಿ ಆಗುವಾಗೆ ನಾಗದೇವರು ಅನುಗ್ರಹ ಮಾಡಬೇಕು. ಪ್ರತಿ ವರ್ಷ ಬರತಕ್ಕಂಥ ಹಬ್ಬಗಳ ಪ್ರಾರಂಭ ನಾಗಪಂಚಮಿ, ಅದರ ನಂತರ ಬರತಕ್ಕಂಥದ್ದು ಚೌತಿ, ಹಾಗೆ ಲಕ್ಷದೀಪ, ಶಿವರಾತ್ರಿ, 10 ದಿವಸದ ಜಾತ್ರೆ, ಇದೆಲ್ಲ ಸಸೂತ್ರವಾಗಿ ಆಗಬೇಕು. ಅದಾದರೆ ನಾವು ನಾಗದೇವರ ಅನುಗ್ರಹವನ್ನು ಪಡೆಯಬೇಕು. ಅದೇ ರೀತಿಯಾಗಿ ಪರಿವಾರ ದೇವತೆ ಆಗಂಥ ದೈವದೇವರ ಅನುಗ್ರಹವನ್ನು ಕೂಡ ಪಡೆದುಕೊಂಡು ಆ ಎಲ್ಲ ಉತ್ಸವಾದಿಗಳು ಉತ್ತಮ ರೀತಿಯಲ್ಲಿ ಆಗುವಾಗೆ ನಾಗದೇವರು ಸಂಪೂರ್ಣ ಅನುಗ್ರಹ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರ. ಅದೇ ರೀತಿ ಭಕ್ತಿ ಶ್ರದ್ಧೆಯಿಂದ ನಾಗರ ಪಂಚಮಿ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ನಡೀತಾ ಇದೆ. ಆ ದೇವರ ಸುಪ್ರೀತರಾಗಿ ಲೋಕಕ್ಕೆ ಕ್ಷೇಮವನ್ನು ಕೊಟ್ಟು ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಆ ಮಹಾಲಿಂಗೇಶ್ವರನ ಸ್ಮರಣೆ ಮಾಡಿಕೊಂಡು ನನ್ನ ಮಾತು ನಿಲ್ಲಿಸ್ತಾ. ನೋಡಿದ್ರಲ್ಲ ವೀಕ್ಷಕರೇ, ನಾಗರ ಪಂಚಮಿ ಯಾಕೆ ಮಾಡಬೇಕು, ನಾಗರ ಪಂಚಮಿಯ ವಿಶೇಷತೆ ಏನು, ನಾಗರ ಪಂಚಮಿಯನ್ನು ಯಾಕೆ ಮಾಡಬೇಕು ಎಂಬುದಾಗಿ ಸಂಕ್ಷಿಪ್ತವಾಗಿ ವಸಂತ ಕಿದಿಲಾಯ ಅವರು ಪ್ರಧಾನ ಅರ್ಚಕರು ನಮಗೆ ತಿಳಿಸಿಕೊಟ್ರು. ನೋಡಿದ್ರಲ್ಲ ವೀಕ್ಷಕರೇ, ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ನಾಗನ ಗುಡಿಯಲ್ಲಿ ನಾಗರ ಪಂಚಮಿಯನ್ನು ಆಚರಿಸಿದ್ರು, ಎಷ್ಟು ಭಕ್ತಾದಿಗಳೆಲ್ಲ ಸೇರಿದ್ರು, ಯಾವ ರೀತಿಯಾದಂಥ ಸೇವೆಗಳೆಲ್ಲ ಆಯಿತು, ಹಾಗೂ ನಾಗರ ಪಂಚಮಿಯ ವಿಶೇಷತೆಯನ್ನು ಕೂಡ ನಾವು ನಿಮಗೆ ತಿಳಿಸಿಕೊಟ್ವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ವರ್ಷ, ಕಹಳೆ ನ್ಯೂಸ್, ಪುತ್ತೂರು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.